ನೋಡಿರಿ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಥರದ್ದೇ ನಾವು ಮಾಡಿಸ್ಕೊಡ್ತೀವಿ. ನೋಡಿ ಆರ್ಡ್ರ್ ಕೊಟ್ಟು ಹೋಗಿ. ಇಲ್ಲಿ ನಾವು ಎಂಥದ್ದು ಕೇಳ್ತೀವೋ ಅಂಥ ಡಿಸೈನೇ ಮಾಡಿಕೊಡ್ತಾರೆ. ಬೇರೆ ಸಣ್ಣ ಸಣ್ಣ ಲೋಕಲ್ ಅಂಗಡಿಗೆ ಹೋದರೆ ಡಿಸೈನ್ಗಳು ಸಿಗಲ್ಲ. ಅದಕ್ಕೆ ನಾನು ಈ ದೊಡ್ಡ ಅಂಗಡಿ ಕರ್ಕೊಂಬಂದಿದ್ದು ದೀಕ್ಷಾ. ಚೆನ್ನಾಗಿ ಮಾಡಿಕೊಡ್ತಾರೆ ಕಣೆ ಇಲ್ಲಿ. ಎಂತೆಂಥ ಡಿಸೈನ್ ನೋಡು ಅಪ್ಪ, ನೋಡ್ತಾ ಇದ್ದರೆ ಎಂತೆಂಥ ಒಡವೆ ಇದಾವಪ್ಪ ಅನಿಸುತ್ತೆ. ಲೋಕಲ್ ಸಣ್ಣ ಸಣ್ಣ ಅಂಗಡಿಗೆ ಹೋದರೆ ಅಲ್ಲಿ ಅಷ್ಟೊಂದು ಇರಲ್ಲ ಕಣೆ. ಡಿಸೈನ್ಸು ನೋಡು ಎಷ್ಟು ಭಾಳ ಡಿಸೈನ್ ಇದ್ದಾವಲ್ಲ. ನೋಡು ನಿನ್ಗೆ ಯಾವ್ಯಾವ ಬೇಕೋ ಯಾವ ಥರ ಒಡವೆ ಬೇಕೋ ಎಲ್ಲ ಹೇಳು. ಇಷ್ಟು ನಂಬರ್ ಎಲ್ಲ ಗುರ್ತಿಟ್ಕೊ ಇವನ್ನ. ಇದರಲ್ಲಿ ಯಾವ ನಂಬರು 1 2 3 4 5 ಹಿಂಗೆ ಇದಾವಲ್ಲ. ಇದರಲ್ಲಿ ನೋಡು ನಿನ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ. ಈ 6 ಐತಲ್ಲ, ಇದು ಚೆನ್ನಾಗೈತಲ್ವೇನೆ ಇದು ನೆಕ್ಲೆಸ್ ಡಿಸೈನು. ಹ್ಞೂ ಗಿಣಿ ಹೆಂಗೆ ಇದ್ದಾವೆ ಹಂಗೇನೆ. ಅಪ್ಪ 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 ಅಪ್ಪ, ಡಿಸೈನ್ಗಳು ನೋಡ್ತಾ ಇದ್ದರೆ ಇವಾಗಲೇ ತಗೊಂಡು ಹಾಕಬಿಡೋಣ ಬೇಗ ಕೊಳ್ಳಕ್ಕೆ ಅಂತ ಅನ್ನಿಸ್ತಾ ಐತೆ. ಯಪ್ಪ ಇಂತಿಂಥ ಡಿಸೈನ್ಗಳು. ಅಯ್ಯೋ ನಮ್ಮಮ್ಮ ಅವತ್ತು ಅದು ಯಾವುದೋ ಒಂದು ಸಣ್ಣ ಅಂಗಡಿ ಕರ್ಕೊಂಡು ಹೋಗಿತ್ತು. ಅಯ್ಯೋ ಮಂಗ್ಳೇಶ್ವರ ಡಿಸೈನ್ ನಂಗೆ ಚೆನ್ನಾಗೇ ಇಲ್ಲ ಕಣೆ. ಹಳೆ ಕಾಲದ ಥರ ಮಾಡಿದ್ದಾರೆ, ಚೆನ್ನಾಗೇ ಇಲ್ಲ. ಈ ದೊಡ್ಡ ಅಂಗಡಿ ಅಲ್ಲ, ಅದಕ್ಕೆ ಚೆನ್ನಾಗಿ ಎಲ್ಲ ಡಿಸೈನ್ಸೂ ಸಿಗ್ತಾವಲ್ವೇ. ಎಷ್ಟು ಚೆನ್ನಾಗಿದಾವೆಲ್ಲ ಡಿಸೈನು. ನಿಮ್ಮ ಕಣೆ ಇದು 6ನೇದು ಐತಲ್ಲ, 6ನೇ ನಂಬರಿಂದು ಇದಿರಲಿ. ಇನ್ನು ಸೈಡಿಗೆ ಹಾಕಮ್ಮವು ಇನ್ನು ಇವು ಬರ್ತಾವಲ್ಲ, ಹಿಂಗೆ ಸೈಡಿಗೆ ಹಿಂಗೆ ತಗ್ಲಾಕಳವು ಗೆಜ್ಜೆ ಚೈನು ಅಂತ ಮಾಡಿಸ್ಬೇಕು. ಇನ್ನು ನನಗೆ ಬೇಕಾಗಿರೋ ಒಡವೆ ಎಲ್ಲ ತಗೊಬಿಡ್ತೀನಿ ಕಣೆ. ದುಡ್ಡಿದ್ರೆ ಸುಮ್ಮನೆ ಅಧ್ವಾನ ಆಗುತ್ತೆ. ನನ್ನ ಅಕೌಂಟ್ನ ಸ್ವಲ್ಪ ದುಡ್ಡು ಐತೆ, ಅದಕ್ಕೆ ಸ್ವಲ್ಪ ಒಡವೆ ತಗೊಬಿಡ್ತೀನಿ. ನಾನು ಇದೇ ಥರನೇ ಮಾಡಿಸ್ಕೊಂಡಿರೋದು, ನಂದು ಇದೇ ಥರನೇ ಇರೋದು. ಸುಮ್ಮನೆ ಮಾಡಿಸ್ಕೊಬಿಡು. ಯಾಕೆ ಸುಮ್ಮನೆ ನಿಮ್ಮಮ್ಮ ಎಲ್ಲ ನಿಮ್ಮ ಅಕ್ಕರಿಗೆಲ್ಲ ಕೊಟ್ಬಿಡುತ್ತಿ. ನೀನು ಸುಮ್ಮನೆ ಒಡವೆ ಮಾಡಿಸಿ ಇಟ್ಕೊಬಿಡ್ಬೇಕು. ಮತ್ತು ನಿಮ್ಮಮ್ಮ ಎಲ್ಲ ಅವ್ರಿಗೆ ಕೊಟ್ಬಿಡುತ್ತಿ. ದೊಡ್ಡವರು ಅಂತ ಬಿಡಿ ಇಲ್ಲೇ ಇದ್ದಾಳೆ, ಹಿಂಗೆ ಮನೆ ತಗೊಂತಾಳೆ ಅಂತ ಒಡವೆ ಗಿಡವೆಲ್ಲ ಕೊಟ್ಬಿಡುತ್ತಿ. ಸುಮ್ಮನೆ ನಿಮ್ಮಪ್ಪ ನಿಮ್ಮಮ್ಮ ದುಡ್ಡು ಇಸ್ಕೊಂಡು ಒಡವೆ ಮಾಡಿಸ್ಕೊಂಬಂದು ನೋಡು. ಅಷ್ಟೇ ಸುಮ್ಮನೆ. ಒಡವೆ ಹಾಕೋದಕ್ಕೆ ಬಂದಿದ್ದಾಳೆ ಕಣೆ ಅಕ್ಕ ನಮ್ಮ ದೀಕ್ಷಾ. ಅದೇ ದುಡ್ಡು ಐತಲ್ಲ, ಅದನ್ನ ಕೇಳಿಲ್ವಲ್ಲ ಅಪ್ಪ ಅಮ್ಮಯ್ಯ, ಅದಕ್ಕೆ ಒಡವೆ ಹಾಕೋದಕ್ಕೆ ಬಂದಿದ್ದಾಳೆ. ನಾವು ಯಾಕೆ ಈ ಬಂಗಾರದ ಅಂಗಡಿಗೆ ಹೋಗ್ತಾಳಲ್ಲ ಅಂತ ಅಂದ್ಕೊಂಡ್ವಿ. ಇವಳು ಗಿಣಿ ಬೇರೆ ಜೊತೆ ಆಗಿದ್ದಾಳೆ. ಇವಳು ಗಿಣಿ ಇದ್ದರೆ ಮುಗೀತು ಬಿಡು. ಅಯ್ಯೋ ಇವಳು ಸುಮಾರದಾಳಲ್ಲ. ಯಾರನ್ನ ಅಕ್ಕ ತಂಗಿರು ಚೆನ್ನಾಗಿದ್ದಾರೆ, ಅಣ್ಣ ತಮ್ಮಗಳು ಅತ್ತೆ ಸೊಸೆರು ಯಾರನ್ನ ಚೆನ್ನಾಗಿದ್ದಾರೆ ಅಂದರೆ ಇಲ್ಲದ್ದು ಹೇಳ್ತಾಳೆ ಕಣೆ. ಇವಳು ಒಳ್ಳೆಯಳಲ್ಲ, ಇವಳು ಗಿಣಿ. ಒಡವೆ ಎಲ್ಲ ನೋಡ್ತಾ ಇದ್ರೆ ಹಂಗೆ ತಗೊಂಡು ಎತ್ಕೊಂಡು ಹಾಕಬಿಡ್ಬೇಕು ಅಂತ ಅನಿಸುತ್ತೆ ಕಣೆ. ಎಷ್ಟು ಚೆನ್ನಾಗಿದ್ದಾವಲ್ವ ಒಡವೆ ಎಲ್ಲನ. ಅದಕ್ಕೆ ಮತ್ತೆ ನಿನಗೆ ಗೊತ್ತಿಲ್ಲ ಯಾವ ಬಂಗಾರದ ಅಂಗಡಿಲಿ ಎಂತೆಂಥ ಡಿಸೈನ್ ಸಿಗ್ತವೆ ಅಂತ ಹೇಳಿ. ನೋಡಿದ್ದ ನೀನು ಬಂಗಾರದ ಅಂಗಡಿನ? ಇಲ್ಲ ಕಣೆ ಗಿಣಿ, ನೋಡೇ ಇರಲಿಲ್ಲ. ನಾನು ನೋಡೇ ಇರಲಿಲ್ಲ ಬಿಡು. ಇಂಥ ಡಿಸೈನ್ ಇರೋ ಅಂಥದ್ದು ಈ ಕಡೆ ದೂರ ಐತೆ, ಈ ಕಡೆ ಸೈಡಲ್ಲಿ ಐತಲ್ಲ, ಇದು ನೋಡಿರಲಿಲ್ಲ. ಆ ಕಡೆ ಯಾವುದೋ ಸಣ್ಣದ ಅಂಗಡಿಗೆ ನಮ್ಮಮ್ಮ ಯಾವಾಗಲೂ ಅಲ್ಲೇ ಹಾಕ್ತೀವಿ ಅಂತೇಳಿ ಅಲ್ಲಿ ಕರ್ಕೊಂಡು ಹೋಗೋದು. ವಯ್ಯ ಬರೀ ಹಳೆ ಡಿಸೈನ್ ತೋರ್ಸೋನು. ಇವೆಲ್ಲ ಹೊಸ ಹೊಸ ಡಿಸೈನ್ ಚೆನ್ನಾಗಿದ್ದಾವೆ ಎಲ್ಲ. ಇದೊಂದು ಹೇಳಿದ್ರೆ ಮುಗಿತೀನಿ. ಇದೆಲ್ಲ ಆಯಿತು. ಎಷ್ಟು ಬಿಲ್ ಹಾಕಿದ್ದಾರೆ ಏನು ಎಲ್ಲ ಕೇಳೋಣ ಬಾ. 1-2 ಲಕ್ಷ ಅಡ್ವಾನ್ಸ್ ಕೊಟ್ಟು ಹೋಗೋಣ. ಅಣ್ಣ ಅದು ನೆಕ್ಲೆಸ್ಸು 6ನೇ ನಂಬರಿಂದ ಇದೆಯಲ್ಲ ಅದನ್ನ ಮಾಡಿಬಿಡಿ. ಮತ್ತು ಗೆಜ್ಜೆ ಚೈನು ಅಲ್ಲಿ 11ನೇ ನಂಬರಿಂದ ಇದೆಯಲ್ಲ ಅದನ್ನು ಮಾಡಿ. ಮತ್ತು ಜುಮ್ಕಿದು 2ನೇ ನಂಬರಿಂದ ಐತಲ್ಲ ಅದು ಎಲ್ಲ ಬರ್ಕೊಂಡಿದ್ದೀರ ತಾನೆ. ನೆಕ್ಲೆಸ್ ಇನ್ನೊಂದು ಐತೆ, ಅದೊಂದು ಬರ್ಕೊಬಿಡಿ. 6ನೇ ನಂಬರಿಂದ ಐತಲ್ಲ ಇಲ್ಲಿ, ಅದನ್ನು ಮಾಡಿಬಿಡಿ. ಸರಿ ಅಮ್ಮ, ಆಯಿತು ಮಾಡ್ತೀವಿ. ಅಲ್ಲಿ ಮುಂದೆ ಅಲ್ಲಿ ಬಿಲ್ ಹಾಕ್ತಾರೆ ನೋಡಿ. ನೀವು ಎಷ್ಟು ಅಡ್ವಾನ್ಸ್ ಕೊಡ್ತೀರಾ, ನಿಮ್ಗೆ ಯಾವಾಗ ಬೇಕು ಡೇಟು ಎಲ್ಲನ ನೀವು ಬರ್ಸ್ಕೊಂಡು ಹೋಗಿ. ಆ ಡೇಟಿಗೆ ಬನ್ನಿ, ಆ ಡೇಟಿಗೆ ನಿಮ್ಮ ಒಡವೆ ರೆಡಿ ಆಗಿರುತ್ತೆ. ಅಲ್ಲಿ ಆ ಕಡೆ ಹೋಗಿ ಅವ್ರು ಬಿಲ್ ಮಾಡ್ತಾರೆ ಅಲ್ಲಿ. ನಮಗೆ ಅರ್ಜೆಂಟ್ ಬೇಕು, ಒಂದು ವಾರದೊಳಗೆ ಕೊಡ್ತೀರಾ? ಒಂದು 4-5 ದಿವಸ, ಯಾಕಂದರೆ ದಿನಕ್ಕೂ ಬಂಗಾರದ ರೇಟು ಜಂಪ್ ಆಗ್ತಾ ಇರೋದ್ರಿಂದನ ಬೇಗನೆ ಕೊಡ್ತೀವಿ. ಇವತ್ತು ಆರ್ಡ್ರ್ ತೊಗೊಂಡಿದ್ದೀವಿ ಅಂದರೆ 3 ದಿವಸ ಒಳಗಡೆ ರೆಡಿ ಆಗುತ್ತೆ. ಸರಿ ಆಯ್ತು, ಮಾಡಿಕೊಡಿ. ದುಡ್ಡೇನು ರೆಡಿ ಐತೆ, ಬೇಗ ಮಾಡಿಕೊಡಿ. ಬಳೆ ಡಿಸೈನ್ ಅದೇ ಇರಲಿ, 8ನೇ ನಂಬರಿಂದ ಇರಲಣ್ಣ. ಬಳೆ ಡಿಸೈನ್ ಸೂಪರಾಗೈತೆ. 2 ಬಳೆ 4 ಹೇಳ್ದೇನೆ. 4 ಇರಲಿ ಬಿಡಗಿನಿ. 4 ಇದ್ದರೆ ಹಸ್ರು ಬಳೆ ಹಾಕೊಂಡಾಗ ಹಿಂದಕ್ಕೆಲ್ಲ 2 ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ. 2 ಆಗಿದ್ರೆ ಚೆನ್ನಾಗಿರಲ್ಲ, 4 ಆದರೆ ಚೆನ್ನಾಗಿರುತ್ತೆ. ಬಳೆ 4 ಮಾಡಬೇಡಿ. ಸರಿ, ಅಲ್ಲಿ ಕೇಳ್ತಾರೆ ನಿಮಗೆ ಯಾವುದು ಉಂಗುರ ಡಿಸೈನ್ ಎಲ್ಲ ಹೇಳಿದಿರಲ್ಲ, ಅಲ್ಲೆಲ್ಲ ಎಷ್ಟು ಗ್ರಾಮು ಏನು ಎಲ್ಲ ಹೇಳ್ತಾರೆ. ಅಲ್ಲಿ ಟೋಟಲ್ ಇದಿಷ್ಟು ಗ್ರಾಮ್ ಮಾಡಿಸಿದ್ರೆ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಬಳೆ ಹೇಳ್ಬಿಡಿ 4 ಬಳೆ ಅಂತ ಹೇಳಿ, ಮತ್ತೆ 2 ಹಾಕ್ಬಿಡ್ತಾರೆ ಅವರು. 4 ಅಂತ ಹೇಳ್ಬಿಡಿ. ಇಷ್ಟು ದೊಡ್ಡ ಬಂಗಾರದ ಅಂಗಡಿಗೆ ಬಂದು ಇನ್ಯಾವ ತಾಮ್ತಾ ಇದ್ದಾಳೆ ಅಕ್ಕ ನಮ್ಮ ದೀಕ್ಷಾ. ಅಪ್ಪ 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 ಇವಳು ಭಾರಿ ಇದ್ದಾಳೆ ಕಣೆ. ನೋಡಿ ಮನೆಯಾಗ ಯಾರಿಗೂ ಹೇಳಿಲ್ಲ ಕೇಳಿಲ್ಲ. ಅಮ್ಮನೇನೆ ಕೇಳ್ಕೊಂಬಂದ್ಲು ಏನೋ, ಯಾರನ್ನೂ ಕೇಳಿದ್ಲು ಇಲ್ವೋ? ಬಾ ಅಮ್ಮಗೆ ಹೋಗಿ ಹೇಳೋಣ ಬಾ, ಕೇಳೋಣ ಅದಿಲ್ಲ. ಅಮ್ಮ ನಿನ್ನೇನ ಕೇಳಿದ್ಲೇನಮ್ಮ, ಯಾತ ಒಡವೆ ಹಾಕ್ಬರಕ್ಕೆ ಹೋಗಿದ್ಲ ಗಿಣಿಗೆ ಕರ್ಕೊಂಡು ಅಂತ ಹೇಳ್ತೀನಿ ತಡಿ. ಹೇಳೋಣ ನಡಿ. ಹೆಂಗೆ ನಾವು ನೋಡೋದಕ್ಕೆ ವಾಸಿ ಆಯಿತು. ಇಲ್ಲಾಂದ್ರೆ ಕೇಳ್ದಂಗೆ ಸುಮ್ಮನೆ ಹಾಕವ್ಳು ಪಾಡಿಗಳು ಮಾಡಿಸ್ಕೊಬಿಟ್ರೆ ನೋಡಿ. ಏನು ಮನೆಗೆ ಇದ್ಮೇಲೆ ಯಾರನ್ನ ಕೇಳಬೇಕು. ನಮ್ಮ ಅಪ್ಪ ನಮ್ಮಮ್ಮ ಏನಾದರೂ ಇದಾರಲ್ಲ ದೊಡ್ಡವರು, ಅವ್ರನ್ನ ಕೇಳಬೇಕು. ಅವ್ನ ಮಾತು ಅನ್ನೋದೇನಾದರೂ ಬೇಡವಾ ಅವಳಿಗೆ? ದುಡ್ಡು ಐತಲ್ಲ ಅದಕ್ಕೆ ಸುಮ್ಮನೆ ಆಗಿದ್ದಾಳೆ. ಇಲ್ಲಾಂದರೆ ಸುಮ್ಮನೆ ಆಗ್ತಾ ಇರಲಿಲ್ಲ ಇವಳು.
ದುಡ್ಡು ಸಿಕ್ತಲ್ಲ ಕೈಗೆ, ಅದಕ್ಕೆ ಇವಾಗ ಸುಮ್ಮನಾಗಿದ್ದಾಳೆ. ಅಡಿ ಅವ್ರು ಹೋಗ್ಲಿ, ಅವ್ರು ಹೋದ್ಮೇಲೆ ಅವ್ರನ್ನ ಕೇಳೋಣ ಅವ್ರನ್ನ, ಏನೇನು ಒಡವೆ ಹಾಕಿದ್ರು ಅವರು, ಏನೇನು ತೊಗೊಂಡ್ರು, ಅವ್ರು ಭಾಳ ತಗೊಳ್ತಾ ಇದ್ರಲ್ಲ ಅಂತ ಹೇಳಿ ಕೇಳೋಣ ಯಾವ ರೀತಿ ಮಾಡಿಕೊಡ್ತಾರೆ ಏನು ಅಂತೇಳಿ. ಇಷ್ಟು ದೊಡ್ಡ ಬಂಗಾರದ ಅಂಗಡಿ ಏನು ತಗೊಂಡು ಬಂದಿದ್ದಾಳೋ ಏನೋ. ಸರಿ ಆಯ್ತಣ್ಣ, ಬರ್ತೀವಿ. ಅಲ್ಲಿ ಹೋಗಿ ಆ ಕಡೆ ಮುಂದೆ ಹೋಗಿ. ನಾನೆಲ್ಲ ಹೇಳ್ತೀನಿ, ಅವರೊಬ್ಬರು ಪರಿಚಯ ಇದ್ದಾರೆ, ನೀಟಾಗಿ ಮಾಡಿಕೊಡಿ, ನೀಟಾಗಿ ಮಾಡಬೇಕು ನೀವೆಲ್ಲನ ಅಂತ ಹೇಳ್ತೀನಿ. ನಡಿ ಹೋಗೋಣ, ಆ ಕಡೆ ಪರಿಚಯ ಇದ್ದಾರೆ ನನಗೆ. ಬಾರೆ ಅಕ್ಕ, ಕೇಳೋಣ ಅಣ್ಣನ. ಬನ್ನಿ ಏನು ಬೇಕು? ಏನಿಲ್ಲ, ಇವಾಗೊಬ್ರು ಬಂದಿದ್ರಲ್ಲ ಅವ್ರೇನು ಒಡವೆ ಹಾಕೋದ್ರಾ? ಹೌದು, ಅವರು ಒಡವೆ ಆರ್ಡ್ರ್ ಮಾಡಿ ಹೋಗಿದ್ದಾರೆ. ಯಾವುದೇ ಡಿಸೈನ್ ಅಂತ ಸೆಲೆಕ್ಟ್ ಮಾಡಿ ಹೋಗಿದ್ದಾರೆ. ಆಮೇಲೆ ಅವ್ರಿಗೆ ಮಾಡಿಕೊಡ್ತೀವಿ. ಆ ಡಿಸೈನ್ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಮಾಡಿಕೊಡ್ತೀವಿ. ಎಷ್ಟು ಲಕ್ಷ ರೂಪಾಯಿ ಒಡವೆ ಹಾಕಿದ್ರು ಅವರು ಅಣ್ಣ? ಗೊತ್ತಿಲ್ಲ, ಅವರು ಭಾಳನೇ ಹಾಕಿದ್ರು. ಅವರು ಸ್ವಲ್ಪ ಶ್ರೀಮಂತರು ಅಂತ ಅನ್ನಿಸ್ತಾ ಐತೆ. ಭಾಳನೇ ಹಾಕಿದ್ರು, 4 ಬಳೆ, ನೆಕ್ಲೆಸ್ಸು, ಮತ್ತು ಇನ್ನೂ ಅವ್ರಿಗೆ ಬೇಕಾಗಿರೋ ಹೊಸ ಡಿಸೈನ್ ಕಿವಿ ಓಲೆ ಎಲ್ಲ ಹಾಕಿದ್ರು. ಚೆನ್ನಾಗೇ ತಗೊಂಡ್ರು ಎಲ್ಲನ. ಇನ್ನೂ ಬಿಲ್ ಹಾಕ್ತಾರೆ, ಅಲ್ಲಿ ಆ ಕಡೆ ಬಿಲ್ ಹಾಕ್ತಾರೆ. ಯಾಕಂದರೆ ನಮ್ಮ ಜುರಿಯರ್ಸಲ್ಲಿ ಒಳ್ಳೊಳ್ಳೆ ಡಿಸೈನ್ಗಳು ಸಿಗ್ತವೆ. ಏನಂದರೆ ಸಣ್ಣ ಅಂಗಡಿಗಳಿಗೆ ಹೋದರೆ ಬರೀ ಹಳೆ ಡಿಸೈನ್ ತೋರಿಸ್ತಾರೆ. ಇಲ್ಲಿ ನಮ್ಮ ಅಂಗಡಿಲಿ ಹೆಂಗೆ ಅಂದರೆ ಹೊಸ ಡಿಸೈನು, ಈಗ ಟ್ರೆಂಡಿಂಗಲ್ಲಿ ಯಾವ ಡಿಸೈನ್ ನೋಡ್ತಾ ಐತೆ ಆ ಡಿಸೈನ್ಗಳೆಲ್ಲ ಭಾಳ ಓಡ್ತಾ ಇದ್ದಾವೆ. ಅದಕ್ಕೆ ನೋಡಿ ಎಷ್ಟೊಂದು ಡಿಸೈನ್ಗಳಿದೆ. ಇಂಥ ಬರೀ ಒಂದೇ ಡಿಸೈನ್ ಅಲ್ಲ, ಥರ ಡಿಸೈನ್ಗಳು ಇರ್ತವೆ. ಡಿಸೈನ್ಗಳು ಭಾಳ ಇದ್ದಾವೆ ಅಣ್ಣ. ನೋಡಿ, ನಿಮ್ಗೆ ಯಾವ ಡಿಸೈನ್ ಬೇಕು ನೀವು ಸೆಲೆಕ್ಟ್ ಮಾಡಿ, ಅದನ್ನ ಮಾಡಿಕೊಡೋಣ. ನೋಡಿ, ಒಳ್ಳೊಳ್ಳೆ ಡಿಸೈನ್ಗಳಿದ್ದಾವೆ. ಇಯರಿಂಗ್ಸ್ ನೋಡಿ, ಎಷ್ಟು ಥರ ಡಿಸೈನ್ಗಳಿದ್ದಾವೆ. ನೆಕ್ಲೆಸ್ ನೋಡಿ. ಅಣ್ಣ, ನಾವೇನು ಹಾಕೋದಕ್ಕೆ ಬಂದಿಲ್ಲ, ಸುಮ್ಮನೆ ನೋಡೋದಕ್ಕಂತ ಬಂದಿದ್ದೀವಿ. ನೋಡ್ಕೊಂಡು ಹೋಗ್ತೀವಿ. ಯಾವಾಗಾದ್ರೂ ನಾವು ಒಡವೆ ಮಾಡಿಸ್ಕೋಬೇಕು ಅಂದಾಗ ಬರ್ತೀವಿ ಹೇಳ್ರಿ. ಅಣ್ಣ, ಇದು ಹೊಸ್ದಾಗಿ ಸ್ಟಾರ್ಟ್ ಆಗಿರೋದಲ್ವಾ ಬಂಗಾರದ ಅಂಗಡಿ? ಮೊನ್ನೆ ಇನ್ನೂ 1 ತಿಂಗಳಾಗೈತೆ ಓಪನ್ ಆಗಿ. ಇಲ್ಲಿ ಯಾವುದೇ ಈ ಏರಿಯಾದಲ್ಲಿ, ಈ ಟೌನಲ್ಲಿ ಯಾವುದೂ ಈ ಥರ ಇಲ್ಲ ಜ್ಯುವೆಲರ್ಸ್ಗಳು. ಬರೀ ಚಿಕ್ಕಾಗಿದ್ದಾವೆ. ಹಳೆ ಡಿಸೈನ್ಗಳು ತೋರಿಸ್ತಾರೆ, ಹಳೆ ಡಿಸೈನ್ಗಳು ಮಾಡಿಕೊಡ್ತಾರೆ, ಮತ್ತು ಮಾಡೋ ರೀತಿ ಸರಿ ಇರಲ್ಲ. ಇಲ್ಲಿ ನೀವು ಯಾವ ಥರ ಆರ್ಡ್ರ್ ಕೊಟ್ಟೋಗಿರ್ತೀರೋ ಅದೇ ಥರ ಪರ್ಫೆಕ್ಟಾಗಿ ಮಾಡಿಕೊಡ್ತೀವಿ ನಾವು. ಮತ್ತು ನಿಖರವಾದ ಬೆಲೆ ಎಲ್ಲನ, ಫೋಟೋ ಕಾಫಿ ಎಲ್ಲನ, ಕಂಪ್ಯೂಟ್ರ್ ಬಿಲ್ಲು ಎಲ್ಲ ಪ್ರತಿಯೊಂದೂ ನಿಮಗೆ ನಾವು ಕೊಡ್ತೀವಿ. ಯಾಕಂದರೆ ಸಣ್ಣ ಅಂಗಡಿಗಳಲ್ಲಿ ಅವೆಲ್ಲ ಮಾಡಿಕೊಡೋದಿಲ್ಲ. ಅದಕ್ಕೆ ನಮ್ಮ ಜ್ಯುವೆಲರ್ಸಲ್ಲಿ ಏನೈತೆ, ಫೋಟೋ ವಿತ್ತು ಅದ್ರದ್ದು ಫೋಟೋ ಕಾಪಿ ಎರಡೂ ಕೊಡ್ತೀವಿ. ಸರಿ ಅಣ್ಣ, ಆಯಿತು, ಇನ್ನೊಂದು ಸತಿ ಬರ್ತೀವಿ ಹೇಳಿ. ಅಲ್ಲ ನೋಡಿ ಅಕ್ಕ, ಅವಳು ಎಷ್ಟರ ಮಟ್ಟಿಗೆ ಇರಬೇಕು. ಹಾಂ ನೋಡು, ದುಡ್ಡು ಐತಿ ಅಂತ ಹೇಳಿ ಒಡವೆ ಹಾಕೋದಕ್ಕೆ ಬಂದಿದ್ದಾಳೆ. ಹೇಳಿಲ್ಲ ಕೇಳಿಲ್ಲ ಏನಿಲ್ಲ, ಅದನ್ನು ಇಸ್ಕ ಅಂತ ಹೇಳ್ಬೇಕು ಫಸ್ಟ್ ಅಮ್ಮಗೆ. ನಡಿ ಹೋಗಿ ಹೇಳೋಣ. ಮೊದಲು ದುಡ್ಡು ಇಸ್ಕೊಳಮ್ಮ ನೀನು ಅಂತ ಹೇಳಿ ಹೇಳೋಣ ನಡಿ. ನಮ್ಮಪ್ಪನ ಅಮ್ಮಗೆ ಬುದ್ಧಿ ಇಲ್ಲ, ಸುಮ್ಮನೆ ಹೇಳಿದ್ರೆ ಕೇಳಲಿಲ್ಲ ಪಾಪ. ಅವಳು ಸಂಗೀತನ ತಗೊಳ್ಳೋದು ಇಸ್ಕೊಂಡು ಇವಳಿಗೆ ಕೊಟ್ಟರು. ಅವ್ರಿಗೆ ಮುಂಚೆಗೆ ಬುದ್ಧಿ ಇಲ್ಲ. ನಮ್ಮ ಅಮ್ಮಗೆ ದೇವರಾಣಿಗೆ ಸರಿಯಾಗಿ ಬಯ್ಯ ನಮ್ಮಂಗಾಗುತ್ತೆ. ಅವಳ ಮಾತು ಕೇಳಿ ಆಮೇಲೆ ಅವಳ ಬುದ್ಧಿ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮಮ್ಮ ಇನ್ನೇ ಬದಲಾಗ್ತಿರ್ಲಿಲ್ಲ. ಆಮೇಲೆ ಯಾವಾಗ ಅವ್ರನ್ನೇ ನೋಡಿ ಕಮಲ್ ಅಂಬೋದು ವಿಷಯ ಗೊತ್ತಾಯ್ತಾ, ಆವಾಗ ನಮ್ಮಮ್ಮ ಈಗ ಗೊತ್ತಾಯ್ತು ಇವಳೇನು ನೋಡಲ್ಲ ಅಂತ ಹೇಳಿ ನಮ್ಮನ್ನು. ಏನಪ್ಪ ಇವಳಂತೂ ಸೇಮ್ ನಮ್ಮ ಅಜ್ಜಿ ಇದ್ದಂಗೆ ಅಲ್ವೇನಾಕ ಇವಳು. ಮತ್ತೆ ವಂಶದಾಗ ಒಬ್ರು ಯಾರನ ಅಂತಾರಿದ್ದೆ, ಅದಾಲೆ ಉಟ್ಕೊಂಡು ಎಲ್ಲೋಗುತ್ತೆ, ಅದಾಲೆ ಒಬ್ರಿಂದ ಒಬ್ರಿಗೆ ಬರುತ್ತೆ. ಅದೇ ಯಾವುದನ್ನಾಗಲಿ ನೋಡಿ, ಯಾರ ಮನೆಯಾಗನಾಗಲಿ ಹೇಳು, ಅದಾಲೆ ಒಬ್ಬರಿಂದ ಒಬ್ರಿಗೆ ಗೊತ್ತಾ ಇರುತ್ತೆ ಅದು. ನಮ್ಮ ಅಜ್ಜಿನೇ ಸೇಮ್ ಅವಳು, ಸೇಮ್ ನಮ್ಮ ಅಜ್ಜಿ ತಿಮ್ಮಜ್ಜಿನೇ. ನಮ್ಮಪ್ಪ ನಮ್ಮಮ್ಮ ಬಿಗ್ಗಿಯಾಗಿದ್ದಿದ್ರೆ ಇವಳಿಗೆ ಮಾಡ್ತಿರ್ಲಿಲ್ಲ. ನೋಡ್ರಿ, ಒಡವೆ ಹಾಕೋದಕ್ಕೆ ಬಂದಿದ್ದಾಳೆ. ಅದು ದುಡ್ಡು ಐತಲ್ಲ ಅದಕ್ಕೆ ಅವ್ರು ಇಸ್ಕೊಂಬ್ಲಿಲ್ವಲ್ಲ ಅಂತ ಹೇಳಿ ಬಂದಿದ್ದಾಳೆ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.